ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 12ನೆಯ ಅಧ್ಯಾಯದ 5ನೆಯ ವಾಕ್ಯ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಎಂತಹ ಸುಂದರವಾದಂತಹ ಒಳ್ಳೆಯ ವಾಗ್ದಾನವನ್ನ ದೇವರು ನಮ್ಮೆಲ್ಲರಿಗೂ ಕೂಡ ಕೊಡುವಂತವರಾಗಿದ್ದಾರೆ. ದೇವರು ಹೇಳ್ತಿದ್ದಾರೆ, ಕುಗ್ಗಿದವರ ಬಾಧೆಯನ್ನ ನೋಡಿದ್ದೇನೆ. ಹೌದು ಪ್ರಿಯರೇ, ಈ ದಿನ ನೀವು ಕುಗ್ಗಿ ಹೋಗಿರಬಹುದು. ಅನೇಕ ದಿನಗಳಿಂದ ನೀವು ಕುಗ್ಗಿ ಹೋದಂತಹ ಪರಿಸ್ಥಿತಿಯಲ್ಲಿ ಕಣ್ಣೀರಿಡುತ್ತಿರಬಹುದು, ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿರಬಹುದು. ಆದ್ರೆ ದೇವರು ನಿಮ್ಮನ್ನ ನೋಡಿ ಹೇಳ್ತಿದ್ದಾರೆ, ನಿಮ್ಮ ಬಾಧೆಯನ್ನ ನೋಡಿದ್ದೇನೆ, ಗತಿ ಇಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು ಎಂಬುದಾಗಿ. ಸಾಮಾನ್ಯವಾಗಿ ನಾವು ಕಷ್ಟದಲ್ಲಿ ಹಾದು ಹೋಗುವಾಗ ನಮ್ಮೊಟ್ಟಿಗೆ ಇದ್ದಂತಹ ಜನರು ಕೂಡ ಕೈ ಬಿಟ್ಟು ಹೋಗುವಂತಹ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿರ್ತದೆ. ಆ ಒಂದು ಸಮಯದಲ್ಲಿ ಯಾರೂ ಕೂಡ ನಮಗಾಗಿ ಇಲ್ಲವಾ ಎನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿಂತಿರುವಾಗಲೂ ಕೂಡ ನಾವು ನರಳಾಡುವಂತಹ ಆ ಒಂದು ನರಳಾಟವನ್ನ ದೇವರು ಕೇಳಿಸಿಕೊಂಡಿದ್ದಾರೆ ಎಂಬುದಾಗಿ ವಾಗ್ದಾನ ಮಾಡ್ತಿದ್ದಾರೆ. ಕೇಳಿಸಿಕೊಂಡಂತಹ ಆ ದೇವರು ಈಗ ಎದ್ದು ಬಂದು ನಿಮ್ಮ ಇಷ್ಟಾರ್ಥವನ್ನ ನೆರವೇರಿಸಿ ನಿಮ್ಮ ಆಸೆಗಳನ್ನ, ಅಂದರೆ ನಿಮಗೆ ಬೇಕಾಗಿರುವಂತಹ, ನೀವು ಬಯಸಿರುವಂತಹ, ಆಸೆ ಪಟ್ಟಿರುವಂತಹ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಿ ನಿಮ್ಮನ್ನು ಸುರಕ್ಷಿತವಾಗಿ ಇಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾರೆ. ಸ್ತೋತ್ರ ಕರ್ತನೆ. ಅಪ್ಪ, ನೀವು ಕೊಟ್ಟಿರುವಂತಹ ಈ ದಿನದ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಈ ದಿನದಲ್ಲಿ ಯಾರೆಲ್ಲ ಕುಗ್ಗಿ ಹೋಗಿದ್ದಾರೋ ಆ ಒಂದು ಕುಗ್ಗುವಿಕೆಯ ಕರ್ತನೆ ಅಪ್ಪ, ಜೀವಿತವನ್ನ ನೀವು ಸರಿಪಡಿಸುತ್ತೀರಿ ಎಂಬುದಾಗಿ ಕರ್ತನೆ ನಿನ್ನನ್ನು ನಾವು ಸ್ತೋತ್ರ ಮಾಡ್ತಿದ್ದೇವೆ ಅಪ್ಪ. ಯಾರೆಲ್ಲ ಕಣ್ಣೀರಿನಿಂದ ಕರ್ತನೆ ಸಮಸ್ಯೆಗಳಿಂದ ಇದ್ದಾರೋ ಅವರೆಲ್ಲ ಕರ್ತನೆ ಕಣ್ಣೀರನ್ನ ಹೊರೆಸಿ ಅವರ ಜೀವಿತಗಳಲ್ಲಿ ಸ್ವಾಮಿ ಸಂತೋಷವನ್ನ ಕರ್ತನೆ ನೀವು ತುಂಬಿಸಿ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನಿನ್ನ ವಾಗ್ದಾನದಲ್ಲಿ ಹೇಳಿರುವ ಪ್ರಕಾರವಾಗಿ ಎಲ್ಲರ ಕರ್ತನೆ ಇಷ್ಟಾರ್ಥವನ್ನ ನೆರವೇರಿಸಿ ಪ್ರತಿಯೊಬ್ಬೊಬ್ಬರನ್ನ ಈ ದಿನದಲ್ಲಿ ಸುರಕ್ಷಿತವಾಗಿ ಇಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.